ಶನಿದೇವ ಬಾರೆಯ ನೀ ನನ್ನ ನೋವ ನೀಗೆಯ ಶನಿದೇವ ಬಾರೆಯ ನೀ ನನ್ನ ನೋವ ನೀಗೆಯ. ಇಲ್ಲಿ ಪ್ರಬುದ್ಧಮಾನಕ್ಕೆ ಬಂದ್ಗಿಂಟ್ಲು ನಮಗೆ ವಿಚಾರ ಗೊತ್ತು. ಇಲ್ಲಿ ಎಷ್ಟು ಒಳ್ಳೆಯದಾಗಿದೆ, ಎಷ್ಟು ಜನಕ್ಕೆ ಅನುಕೂಲ ಆಗಿದೆ, ಎಷ್ಟು ಜನ ಭಕ್ತರಿಗೆ ದೇವರಿಂದ ಆಶೀರ್ವಾದ ಸಿಕ್ಕಿದೆ ಅಂತ ಎಲ್ಲ ವಿಚಾರ ನಮಗೂ ಗೊತ್ತಾದ ಮೇಲೆ ನಾವು ಹೆಚ್ಚಿನದಾಗಿ ಇಲ್ಲಿಗೆ ಬರೋಕ್ಕೆ ಪ್ರಾರಂಭ ಮಾಡಿವಿ. ಇಲ್ಲಿಗೆ ಬಂದ ಆದ ನಂತರ ನಾವು ಇಲ್ಲಿ ದೇವಸ್ಥಾನದ್ದು ಅಭಿವೃದ್ಧಿ ಮಾಡಬೇಕು, ದೇವಸ್ಥಾನದ ಭಕ್ತರಿಗೆ ಇಲ್ಲಿ ಏನೇನು ಸವಲತ್ತುಗಳನ್ನ ಕೊಡಬೇಕೋ ಅದನ್ನು ಎಲ್ಲ ಅಭಿವೃದ್ಧಿ ಮಾಡಬೇಕು ಅಂತ ಒಂದು ಕಮಿಟಿ ಮಾಡಿದ್ವಿ. ಕಮಿಟಿ ಆದ ನಂತರ ನಾವು ಶ್ರೀ ಸತ್ಯ ಶನೇಶ್ವರ ಸ್ವಾಮಿ ಸೇವಾ ಟ್ರಸ್ಟ್ ಅಂತ ಒಂದು ಟ್ರಸ್ಟನ್ನು ದೇವರ ಹೆಸರಲ್ಲಿ ರಿಜಿಸ್ಟ್ರೇಷನ್ ಮಾಡಿದ್ವಿ. ರಿಜಿಸ್ಟ್ರೇಷನ್ ಆದ ನಂತರ ಆಗೋದ್ರ ಒಳಗೇನ ದೇವಸ್ಥಾನ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ದೇವಸ್ಥಾನಕ್ಕೆ ಸಹಾಯ ಮಾಡಿದರು. ಮತ್ತು ಇದರಲ್ಲಿ ಪ್ರಮುಖ ಪಾತ್ರ ಏನು ಅಂದರೆ ಅರ್ಚಕರಾದಂತಹ ಮಾಲಿಂಗಪ್ಪನವರು ಇದರಲ್ಲಿ ಹೆಚ್ಚಿನ ಒಂದು ಶ್ರಮನ ತಗೊಂಡಿದ್ದಾರೆ. ಅದ್ರ ಜೊತೆಗೆ ಕಮಿಟಿನವರು ನಾವು ಅವ್ರ ಜೊತೆಗೆ ಸೇರಿ ಕೈ ಜೋಡಿಸಿದ್ವಿ. ಈಗ ಈ ಅಭಿವೃದ್ಧಿ ಕೆಲಸಗಳು ನಡೀತಾ ಇದ್ದಾವೆ. ಜನವರಿ 31, ಫೆಬ್ರವರಿ 1 2 ದಿವಸದ ಒಳಗಡೆ ನಾವು ದೇವಸ್ಥಾನದ ಉದ್ಘಾಟನೆ ಮಾಡಲಿದ್ದೇವೆ. ಜಾನಕಲ್ ಆನಂದಪ್ಪರು ಅಂತ. ನಾವು ಭಾರಿ ಕಷ್ಟದಲ್ಲಿದ್ವಿ. ಕಷ್ಟದಾಗಿದ್ದಾಗ ಬೇರೆಯವರು ನಮಗೆ ಯಾರೋ ಹೇಳ್ತಾ ಇರೋರು, ಹಿಂಗೆ ಇಲ್ಲಿ ಒಂದು ದೇವಸ್ಥಾನಕ್ಕೆ ಬಾರಪ್ಪ ಒಳ್ಳೇದಾಗುತ್ತೆ, ನಮ್ಗೆ ಎಲ್ಲರಿಗೂ ಆಗೈತಿ ಅಂತ ಹೇಳ್ತಾಯಿದ್ರು. ನಾವಿಂತ ಹೇಳಿ ಸಾಕಾಗಿ ನಮ್ಗೆ ಎಲ್ಲದೂ ಸಾಕಾಗಿಬಿಟ್ಟು ಅದೇ ಬೇಜಾರಾಗಿಬಿಟ್ಟಿತ್ತು. ತಿರು ನಾವೆಲ್ಲ ಒಂದು ಹಾಸ್ಪಿಟ್ಲಿಗೆ ಹೋದಾಗ ನಮ್ಮ ಮಗಳ ವಿಚಾರಕ್ಕೆ ಹೋದಾಗ ಏನಾಯಿತು ಅಂದರೆ ಡಾಕ್ಟ್ರು ನೋಡಪ್ಪ 100ಕ್ಕೆ 100 ನಾನು ಗ್ಯಾರಂಟಿ ಕೊಡ್ತೀನಿ, ಏನು ಸಮಸ್ಯೆ ಇಲ್ಲ, ನಾನು ಮಾಡ್ತೀನಿ ಅಂತ ಹೇಳೋರು. ತಿರ್ಗೊಂದು ಮಾತು ಹೇಳೋರು, ನಾವೇನು ಮಾಡಿದ್ರು ಭಗವಂತನ ಕೃಪೆ ಬೇಕು ಕಣಪ್ಪ, ಭಗವಂತನ ಕೃಪೆ ಇಲ್ಲದ ನಾವೇನೂ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾಯಿದ್ರು. ನಮಗೂ ಕೊನೆ ಫೈನಲಾಗಿ ಹೇಳಿದಾಗ ನಮಗೂ ಎಲ್ಲೋ ಇದು ಭಗವಂತನ ಇಚ್ಛೆ ಏನೋ ಇದ್ದತ್ತೇನೋ ಅಂತ ಯಾರೋ ಹೇಳ್ತಿದ್ರಲ್ಲ ಅಂತ ನಾವು ಅದನ್ನು ಬೇಜಾರು ಮಾಡ್ತೀವಿ. ಬೇಜಾರು ಅಂದರೆ ಎಲ್ಲರೂ ಹೇಳಿ ಕೇಳಿ ಎಲ್ಲರೂ ಮನಸ್ಸಿಗೆ ಬೇಜಾರಾಗಿತ್ತು. ತಿರುಗಿ ನಮ್ಮ ಅಣ್ಣರ ಮಗಳಿಗೊಬ್ಬ ಇದೇ ಥರ ಆಯಿತು. ಡಾಕ್ಟ್ರು ಸಹಿತ ಗ್ಯಾರಂಟಿ ಹೇಳಿರಲಿಲ್ಲ. ಈ ಸ್ವಾಮಿ ಸನ್ನಿಧಿಗೆ ಬಂದಾಗ ಅವರು ಗ್ಯಾರಂಟಿ ನಾನು ಕೊಡ್ತೀನಿ ಅಂತ ಹೇಳಿತ್ತು ಅಂತ ನಮಗೆ ಕ್ಯೂ ಮಾತು ಬಿತ್ತು. ಬೇರೆ ನಿಮಗೆ ನಮಗೆ ಫೋರ್ಸ್ ಮಾಡೋರು ನಮ್ಮ ಚಿಕ್ಕಪ್ಪರು ಒಬ್ಬರು ಹುಣಸೆಗಟ್ಟೆಯವರು. ನೋಡೋಣ ಡಾಕ್ಟ್ರನ್ನ ಕೇಳಿದರೆ ಡಾಕ್ಟ್ರು ನೋಡಪ್ಪ ನಂದೇನಿಲ್ಲ, ಭಗವಂತ ಕೊಡಬೇಕು ಬಿಟ್ಟರೆ ನಮ್ದು ಏನಿಲ್ಲ, ಸಮಸ್ಯೆನೂ ಏನೂ ಇಲ್ಲ ಅಂತ ಹೇಳ್ತಾ ಇರೋದು. ಆ ಒಂದು ವಿಚಾರ ಗೊತ್ತಾಗಿ ಆ ಸರಿ ನಮಗೆ ಫೇಲಾಗಿ ನನ್ನ ಮಗ ಬತ್ತಾಗ ಹಿಂಗೆ ಆಯ್ತು ಹೋಗ್ರಪ್ಪ ಒಳ್ಳೇದಾಗಲಿ ಅಂತ ನಾವು ಆ ವಿಚಾರ ಗೊತ್ತಾಗಿ ನಾವು ಈಗ ಇಲ್ಲಿಗೆ ಪಾದಾರ್ಪಣೆ ಮಾಡಿದ್ದೀವಿ ಸ್ವಾಮಿ ಸನ್ನಿಧಿಗೆ. ನಾವು ಬರಲಾಗಿ ಸ್ವಾಮಿಗೇನು ಕೆಟ್ಟದ್ದೇನಾಗಿಲ್ಲ, ಸ್ವಾಮಿಗೂ ಒಳ್ಳೆ ದೇಣಿಗೆ ಕೊಡೋಂಥ ಭಕ್ತಾದಿಗಳು ಸಿಕ್ಕಿದ್ದಾರೆ. ಅವ್ರಿಗೂ ಒಳ್ಳೆಯದಾಗುತ್ತೆ, ನಮಗೂ ಒಳ್ಳೇದು ಮಾಡಿ ಇಡೀ ಕೊಟ್ಟವ್ರಿಗೂ ಎಲ್ಲರಿಗೂ ಭಗವಂತ ಸನ್ನಿಧಿನಲ್ಲಿದ್ದೀವಿ ಹೇಳ್ತಾಯಿದ್ವಿ. ಎಲ್ಲರಿಗೂ ಒಂದು ಒಳ್ಳೇದು ಮಾಡಿ ಆಯುರಾರೋಗ್ಯ ಐಶ್ವರ್ಯ ಎಲ್ಲ ಕೊಡಲಿ ಅಂತ ತಮ್ಮಲ್ಲಿ ಬೇಡ್ಕೊಳ್ತೀವಿ. ಹೋಗ್ತಾ ಇದ್ವಿ ಬೇರೆ ಕಡೆ ಎಲ್ಲ ದೇವಸ್ಥಾನಕ್ಕೆ. ಹೇಳಿ ನಾವು ಒಂದು ಕಡೆ ಕೇಳಿವಿ ಇಂಥ ದೇವಸ್ಥಾನ ಐತೆ, ಒಳ್ಳೆ ಇದಾಗುತ್ತೆ, ಶನಿವಾರ ದೇವಸ್ಥಾನ ಹೋಗಿ ಚೆನ್ನಾಗಾಗುತ್ತೆ. ನಾವು ಈಗ 2 ತಿಂಗಳಾಯ್ತು ಇಲ್ಲಿ ಬರೋಕ್ಕೆ ನಿಂತ್ಕೊಂಡು. ಭಾಳ ಬರೋಕ್ಕೆ ನಿಂತ್ಕೊಂಡು ಭಾಳ ಮನಸ್ಸಿಗೆ ನೆಮ್ಮದಿ ಸಿಕ್ತು, ಸಮಾಧಾನ ಸಿಕ್ತು, ಒಳ್ಳೆ ಭಕ್ತಿ ಐತೆ, ಎಲ್ಲ ಜನ ಬರ್ತಾ ಇದ್ದಾರೆ. ನಮಗೆ ಆರೋಗ್ಯ ಐಶ್ವರ್ಯ ಎಲ್ಲ ಪರವಾಗಿಲ್ಲ, ಸ್ವಲ್ಪ ನಮಗೆ ಮನಸ್ಸಿಗೆ ಸಮಾಧಾನ ಇದೆ. ಎಲ್ಲ ಇದೆ ಮುಖಾಬಣ್ಣ ನಮ್ಮದು ಶಾಖದಡ. ಅಲ್ಲಿಂದ ಒಬ್ಬೊಬ್ರು ಕೇಳ್ಕೊಂಡು ಈಗ ಭಕ್ತಾದಿಗಳು ಎಲ್ಲ ಪೂರ ಬರ್ತಾ ಇದ್ದಾರೆ. ಚೆನ್ನಾಗಿ ನಡೀತಾ ಐತೆ. ಗುಡಿನೂ 31 ಓಪನಿಂಗ್ ಐತೆ. ನಾವು ಎಲ್ಲ ಚೆನ್ನಾಗಿ ಹೋರಾಟ ಮಾಡಿ ಇದು ಮಾಡ್ಕೊಂಡು ಚೆನ್ನಾಗಿ ಕೆಲಸ ಮಾಡ್ಬೇಕು ಅಂತ ನಿಂತಿದ್ದೀವಿ. ಬಂಗಾರಿ ಹಟ್ಟಿ ಕೋದಂಡರಾಮ ಅಂತ. ನಮ್ಮ ಮನೆಯವರಿಗೆ ಹುಷಾರಿರಲಿಲ್ಲ. ಇಲ್ಲಿ ಬಂದ ಗಂಟನ ಯಾವ ಪ್ರಾಬ್ಲಮ್ ಇಲ್ಲ, ಮಕ್ಕಳು ಮರಿ ಎಲ್ಲ ಚೆನ್ನಾಗಿದ್ದೀವಿ. ಆಮೇಲೆ ಇಲ್ಲಿ ಬಂದ ಗಂಟ ನಮ್ಗೆ ಯಾವ ಸಮಸ್ಯೆ ದುಡ್ಡಿಂದ ಇನ್ನೊಂದು ಮತ್ತೊಂದೆ ಬರ್ತನೇ ಇಲ್ಲ. ಆರೋಗ್ಯ ಬಗ್ಗೆ ಚೆನ್ನಾಗಿಟ್ಟಿದೆ. ಇಲ್ಲಿ ಬಂದ ಗಂಟೆ ಯಾವ ತೊಂದರೆ ಇಲ್ಲ, ಮಕ್ಕಳು ಮರಿ ಹುಡುಗರು. ಆಮೇಲೆ ಚಿತ್ತೂರಿಗೆ ಕರ್ಕೊಂಡೋದೆ, ಅಲ್ಲಿ ಹಾಸ್ಪಿಟ್ಲಾಗ ಕಮ್ಮಿ ಆಗಲಿಲ್ಲ. ತುಮಕೂರಿಗೆ ಹೋದೆ, ಅಲ್ಲೂ ಕಮ್ಮಿ ಆಗಲಿಲ್ಲ. ಇಲ್ಲಿ ಬಂದ ಮೇಲೆ ಎಲ್ಲದೂ ಕಾಯಿಲೆ ಕಮ್ಮಿ ಆಗಿದೆ, ಯಾವ ಸಮಸ್ಯೆ ಇಲ್ಲ.